ಹಲೋ ವೆಲ್ಕಮ್ ಟು ನನ್ನ ವೀಕೆಂಡ್ ಬ್ಲಾಗ್ಗೆ. ನಾನು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಆ್ಯಂಡ್ ತೋರಿಸ್ತೀನಿ ಬನ್ನಿ ಇಡೀ ದಿನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಅಮೆಝಾನಿಂದ ಕಾಲ್ ಬಂತು, ನನಗೆ ಗೊತ್ತಿರಲಿಲ್ಲ ಪ್ರಮೋಷನ್ಗೆ ಬ್ರ್ಯಾಂಡ್ ಅವ್ರು ಇಷ್ಟು ಬೇಗ ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಬಿಸಿ ಬಿಸಿ ಕಾಫಿನ ಕುಡಿದು ದಿನನ ಶುರು ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಸಾಕಷ್ಟು ಬಟ್ಟೆ ಇತ್ತು, ಎಲ್ಲವನ್ನು ಜೋಡಿಸಿ ಎತ್ತಿಟ್ಟು ಊಟಕ್ಕೆ ಇವತ್ತು 2 ಥರ ತಿಂತಾಯಿದ್ದೀನಿ. ಬಸ್ಸಾರು ರೈಸು ಹಾಗೆ ಚಟ್ನಿ ಪುಡಿ ರೈಸು ಎರಡೂ ಇತ್ತು. ಸ್ವಲ್ಪ ಹಾಗೆ ಅದನ್ನೇ ತಿನ್ಕೊಂಡಿದ್ದು. ಇವತ್ತು ಭಾನುವಾರ ಯಾವುದೇ ಥರ ನಾನ್ ವೆಜ್ ತಿಂದಿಲ್ಲ, ನಾನು ಜಸ್ಟ್ ವೆಜ್ಜನ್ನ ತಿನ್ಕೊಂಡಿದ್ದಾಯಿತು. ಹಾಗೆ ಫಟಾಫಟ್ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಎಲ್ಲ ಬೇಗ ಬೇಗ ಗುಡ್ಸಾಕಿ ಆ್ಯಂಡ್ ನನ್ನ ಸ್ಕಿನ್ ಕೇರ್ಗೆ ಇಳಿದಿದ್ದೆ ಇವತ್ತು. ಸೊ ಫಸ್ಟ್ ನನ್ನ ಫೇಸ್ನ ನೀಟಾಗಿ ಶೇವ್ ಮಾಡಿಕೊಂಡು ಫಾಕ್ಸ್ಟೈಲ್ ಅವರ ಡಿ-ಟ್ಯಾನ್ ಫೇಸ್ ಮಾಸ್ಕ್ ಅಪ್ಲೈ ಮಾಡಿಕೊಂಡು ಅದೊಂದು 20 ಮಿನಿಟ್ಸ್ ಬಿಟ್ಟು ನಾನು ಶವರೆಲ್ಲ ಮುಗಿಸ್ಕೊಂಡ್ಬಂದು ಸ್ನ್ಯಾಕ್ಸ್ಗೆ ಅಂತೇಳಿ ಮಧುರೋಡೆ ತಿಂದೆ. ಮನೆಗೆ ಗಮ್ಮನ್ಲಿ ಅಂತ ಹೇಳ್ಬಿಟ್ಟು ಧೂಪನ ಹಾಕಿದೆ ಮನೆಗೆ. ಅದಾದಮೇಲೆ ಒಂದು ಸೆಷನ್ ಬುಕ್ ಆಗಿತ್ತು, ಸೊ ಅದು 1 ಅವರ್ ಅದರಲ್ಲೇ ಟೈಮ್ ಹೋಯಿತು. ಡಿನ್ನರ್ಗೆ ಬಂದು ಉಪ್ಮಾನ ಮಾಡಿ ತಿನ್ಕೊಂಡಿದ್ದಾಯಿತು. ಅದ್ರ ಜೊತೆಗೆ ತಡ್ನಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸು ಮಸಾಲೆ ಎಲ್ಲ ರುಬ್ಕೊಂಡು ಹಾಕಿ ಒಂದು 4 ವಿಸಿಲ್ ಹಾಗೆ ಕೂಗಿಸಿದ್ರೆ ಸಾಂಬಾರು ರೆಡಿ. ಇದು ನಾಳೆ ಬೆಳಗ್ಗೆಗೆ, ಇವಾಗ ತಿನ್ನೋಕ್ಕಲ್ಲ. ಸೊ ಅದಾದಮೇಲೆ ಹೆಸರು ಬೇಳೆ ಜೊತೆಗೆ ಒಂದು ಓಟ್ಸು ಹಾಗೆ ರವೆ ಇಷ್ಟನ್ನು ಹಾಕಿ ಒಂದು ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನನ್ನ ಸ್ಕಿನ್ ಕೇರ್ ಲಿಪ್ ಬಾಮ್ನ ಅಪ್ಲೈ ಮಾಡಿಕೊಂಡು ಫೇಸ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ದೆನ್ ನನ್ನ ಬಾಡಿ ಕೇರ್ನೆಲ್ಲ ಮುಗಿಸ್ಕೊಂಡು ದೋಸೆ ಬ್ಯಾಟರ್ನೆಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಓಕೆ, ಬಾಯ್.